ನಡೆಯನ್ನ ಕಾಪಿ ಮಾಡ್ತಾ ಇದೆ ಪಾಕಿಸ್ತಾನ. ಒಂದು ಸ್ವತಂತ್ರ ರಾಜತಾಂತ್ರಿಕ ನೀತಿಯನ್ನು ರೂಪಿಸಿಕೊಳ್ಳಕ್ಕಾಗದೇ ಇರುವಂತಹ ದೇಶ ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೊರಟುಬಿಡ್ತಾರೆ. ಎಂಥ ವ್ಯಂಗ್ಯ ನೋಡಿ ಈ ದೇಶದ ಪರಿಸ್ಥಿತಿ. ವಿದೇಶಗಳಿಗೆ ನಿಯೋಗವನ್ನ ಕಳಿಸೋದಕ್ಕೆ ಈಗ ಭಾರತ ಏನು 7 ಜನರ ನಿಯೋಗವನ್ನ ವಿದೇಶಗಳಿಗೆ ಕಳಿಸ್ತಾ ಇದೆ, ಅದೇ ರೀತಿಯಲ್ಲಿ ತಾವು ಕೂಡ 7 ಜನರ ನಿಯೋಗ ಕಳಿಸೋದಕ್ಕೆ ಹೊರಟಿದೆ ಪಾಕಿಸ್ತಾನ. ಸೇನೆಯ ದಾಳಿಗೆ ಆಲ್ರೆಡಿ ಸೋತು ಸುಣ್ಣವಾಗಿರೋ ಶತ್ರು ರಾಷ್ಟ್ರ ಇದೀಗ ವಿಶ್ವದ ಮುಂದೆ ತಾನು ಸಭ್ಯಸ್ಥ ತಂದೇನೂ ತಪ್ಪಿಲ್ಲ ಅಂತ ತೋರಿಸ್ಕೊಳಕ್ ಹೊರಟಿದೆ. ನಡೆಯನ್ನ ಕಾಪಿ ಮಾಡ್ತಾ ಇದೆ ಪಾಕಿಸ್ತಾನ. ಒಂದು ಸ್ವತಂತ್ರ ರಾಜತಾಂತ್ರಿಕ ನೀತಿಯನ್ನು ರೂಪಿಸಿಕೊಳ್ಳಕ್ಕಾಗದೇ ಇರುವಂತಹ ದೇಶ ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೊರಟುಬಿಡ್ತಾರೆ. ಎಂಥ ವ್ಯಂಗ್ಯ ನೋಡಿ ಈ ದೇಶದ ಪರಿಸ್ಥಿತಿ. ವಿದೇಶಗಳಿಗೆ ನಿಯೋಗವನ್ನ ಕಳಿಸೋದಕ್ಕೆ ಈಗ ಭಾರತ ಏನು 7 ಜನರ ನಿಯೋಗವನ್ನ ವಿದೇಶಗಳಿಗೆ ಕಳಿಸ್ತಾ ಇದೆ, ಅದೇ ರೀತಿಯಲ್ಲಿ ತಾವು ಕೂಡ 7 ಜನರ ನಿಯೋಗ ಕಳಿಸೋದಕ್ಕೆ ಹೊರಟಿದೆ ಪಾಕಿಸ್ತಾನ. ಸೇನೆಯ ದಾಳಿಗೆ ಆಲ್ರೆಡಿ ಸೋತು ಸುಣ್ಣವಾಗಿರೋ ಶತ್ರು ರಾಷ್ಟ್ರ ಇದೀಗ ವಿಶ್ವದ ಮುಂದೆ ತಾನು ಸಭ್ಯಸ್ಥ ತಂದೇನೂ ತಪ್ಪಿಲ್ಲ ಅಂತ ತೋರಿಸ್ಕೊಳಕ್ ಹೊರಟಿದೆ. ನಡೆಯನ್ನ ಕಾಪಿ ಮಾಡ್ತಾ ಇದೆ ಪಾಕಿಸ್ತಾನ. ಒಂದು ಸ್ವತಂತ್ರ ರಾಜತಾಂತ್ರಿಕ ನೀತಿಯನ್ನು ರೂಪಿಸಿಕೊಳ್ಳಕ್ಕಾಗದೇ ಇರುವಂತಹ ದೇಶ ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೊರಟುಬಿಡ್ತಾರೆ. ಎಂಥ ವ್ಯಂಗ್ಯ ನೋಡಿ ಈ ದೇಶದ ಪರಿಸ್ಥಿತಿ. ವಿದೇಶಗಳಿಗೆ ನಿಯೋಗವನ್ನ ಕಳಿಸೋದಕ್ಕೆ ಈಗ ಭಾರತ ಏನು 7 ಜನರ ನಿಯೋಗವನ್ನ ವಿದೇಶಗಳಿಗೆ ಕಳಿಸ್ತಾ ಇದೆ, ಅದೇ ರೀತಿಯಲ್ಲಿ ತಾವು ಕೂಡ 7 ಜನರ ನಿಯೋಗ ಕಳಿಸೋದಕ್ಕೆ ಹೊರಟಿದೆ ಪಾಕಿಸ್ತಾನ. ಸೇನೆಯ ದಾಳಿಗೆ ಆಲ್ರೆಡಿ ಸೋತು ಸುಣ್ಣವಾಗಿರೋ ಶತ್ರು ರಾಷ್ಟ್ರ ಇದೀಗ ವಿಶ್ವದ ಮುಂದೆ ತಾನು ಸಭ್ಯಸ್ಥ ತಂದೇನೂ ತಪ್ಪಿಲ್ಲ ಅಂತ ತೋರಿಸ್ಕೊಳಕ್ ಹೊರಟಿದೆ. ನಡೆಯನ್ನ ಕಾಪಿ ಮಾಡ್ತಾ ಇದೆ ಪಾಕಿಸ್ತಾನ. ಒಂದು ಸ್ವತಂತ್ರ ರಾಜತಾಂತ್ರಿಕ ನೀತಿಯನ್ನು ರೂಪಿಸಿಕೊಳ್ಳಕ್ಕಾಗದೇ ಇರುವಂತಹ ದೇಶ ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೊರಟುಬಿಡ್ತಾರೆ. ಎಂಥ ವ್ಯಂಗ್ಯ ನೋಡಿ ಈ ದೇಶದ ಪರಿಸ್ಥಿತಿ. ವಿದೇಶಗಳಿಗೆ ನಿಯೋಗವನ್ನ ಕಳಿಸೋದಕ್ಕೆ ಈಗ ಭಾರತ ಏನು 7 ಜನರ ನಿಯೋಗವನ್ನ ವಿದೇಶಗಳಿಗೆ ಕಳಿಸ್ತಾ ಇದೆ, ಅದೇ ರೀತಿಯಲ್ಲಿ ತಾವು ಕೂಡ 7 ಜನರ ನಿಯೋಗ ಕಳಿಸೋದಕ್ಕೆ ಹೊರಟಿದೆ ಪಾಕಿಸ್ತಾನ. ಸೇನೆಯ ದಾಳಿಗೆ ಆಲ್ರೆಡಿ ಸೋತು ಸುಣ್ಣವಾಗಿರೋ ಶತ್ರು ರಾಷ್ಟ್ರ ಇದೀಗ ವಿಶ್ವದ ಮುಂದೆ ತಾನು ಸಭ್ಯಸ್ಥ ತಂದೇನೂ ತಪ್ಪಿಲ್ಲ ಅಂತ ತೋರಿಸ್ಕೊಳಕ್ ಹೊರಟಿದೆ. ನಡೆಯನ್ನ ಕಾಪಿ ಮಾಡ್ತಾ ಇದೆ ಪಾಕಿಸ್ತಾನ. ಒಂದು ಸ್ವತಂತ್ರ ರಾಜತಾಂತ್ರಿಕ ನೀತಿಯನ್ನು ರೂಪಿಸಿಕೊಳ್ಳಕ್ಕಾಗದೇ ಇರುವಂತಹ ದೇಶ ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೊರಟುಬಿಡ್ತಾರೆ. ಎಂಥ ವ್ಯಂಗ್ಯ ನೋಡಿ ಈ ದೇಶದ ಪರಿಸ್ಥಿತಿ. ವಿದೇಶಗಳಿಗೆ ನಿಯೋಗವನ್ನ ಕಳಿಸೋದಕ್ಕೆ ಈಗ ಭಾರತ ಏನು 7 ಜನರ ನಿಯೋಗವನ್ನ ವಿದೇಶಗಳಿಗೆ ಕಳಿಸ್ತಾ ಇದೆ, ಅದೇ ರೀತಿಯಲ್ಲಿ ತಾವು ಕೂಡ 7 ಜನರ ನಿಯೋಗ ಕಳಿಸೋದಕ್ಕೆ ಹೊರಟಿದೆ ಪಾಕಿಸ್ತಾನ. ಸೇನೆಯ ದಾಳಿಗೆ ಆಲ್ರೆಡಿ ಸೋತು ಸುಣ್ಣವಾಗಿರೋ ಶತ್ರು ರಾಷ್ಟ್ರ ಇದೀಗ ವಿಶ್ವದ ಮುಂದೆ ತಾನು ಸಭ್ಯಸ್ಥ ತಂದೇನೂ ತಪ್ಪಿಲ್ಲ ಅಂತ ತೋರಿಸ್ಕೊಳಕ್ ಹೊರಟಿದೆ. ನಡೆಯನ್ನ ಕಾಪಿ ಮಾಡ್ತಾ ಇದೆ ಪಾಕಿಸ್ತಾನ. ಒಂದು ಸ್ವತಂತ್ರ ರಾಜತಾಂತ್ರಿಕ ನೀತಿಯನ್ನು ರೂಪಿಸಿಕೊಳ್ಳಕ್ಕಾಗದೇ ಇರುವಂತಹ ದೇಶ ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೊರಟುಬಿಡ್ತಾರೆ. ಎಂಥ ವ್ಯಂಗ್ಯ ನೋಡಿ ಈ ದೇಶದ ಪರಿಸ್ಥಿತಿ. ವಿದೇಶಗಳಿಗೆ ನಿಯೋಗವನ್ನ ಕಳಿಸೋದಕ್ಕೆ ಈಗ ಭಾರತ ಏನು 7 ಜನರ ನಿಯೋಗವನ್ನ ವಿದೇಶಗಳಿಗೆ ಕಳಿಸ್ತಾ ಇದೆ, ಅದೇ ರೀತಿಯಲ್ಲಿ ತಾವು ಕೂಡ 7 ಜನರ ನಿಯೋಗ ಕಳಿಸೋದಕ್ಕೆ ಹೊರಟಿದೆ ಪಾಕಿಸ್ತಾನ. ಸೇನೆಯ ದಾಳಿಗೆ ಆಲ್ರೆಡಿ ಸೋತು ಸುಣ್ಣವಾಗಿರೋ ಶತ್ರು ರಾಷ್ಟ್ರ ಇದೀಗ ವಿಶ್ವದ ಮುಂದೆ ತಾನು ಸಭ್ಯಸ್ಥ ತಂದೇನೂ ತಪ್ಪಿಲ್ಲ ಅಂತ ತೋರಿಸ್ಕೊಳಕ್ ಹೊರಟಿದೆ. ನಡೆಯನ್ನ ಕಾಪಿ ಮಾಡ್ತಾ ಇದೆ ಪಾಕಿಸ್ತಾನ. ಒಂದು ಸ್ವತಂತ್ರ ರಾಜತಾಂತ್ರಿಕ ನೀತಿಯನ್ನು ರೂಪಿಸಿಕೊಳ್ಳಕ್ಕಾಗದೇ ಇರುವಂತಹ ದೇಶ ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೊರಟುಬಿಡ್ತಾರೆ. ಎಂಥ ವ್ಯಂಗ್ಯ ನೋಡಿ ಈ ದೇಶದ ಪರಿಸ್ಥಿತಿ. ವಿದೇಶಗಳಿಗೆ ನಿಯೋಗವನ್ನ ಕಳಿಸೋದಕ್ಕೆ ಈಗ ಭಾರತ ಏನು 7 ಜನರ ನಿಯೋಗವನ್ನ ವಿದೇಶಗಳಿಗೆ ಕಳಿಸ್ತಾ ಇದೆ, ಅದೇ ರೀತಿಯಲ್ಲಿ ತಾವು ಕೂಡ 7 ಜನರ ನಿಯೋಗ ಕಳಿಸೋದಕ್ಕೆ ಹೊರಟಿದೆ ಪಾಕಿಸ್ತಾನ. ಸೇನೆಯ ದಾಳಿಗೆ ಆಲ್ರೆಡಿ ಸೋತು ಸುಣ್ಣವಾಗಿರೋ
ಶತ್ರು ರಾಷ್ಟ್ರ ಇದೀಗ ವಿಶ್ವದ ಮುಂದೆ ತಾನು ಸಭ್ಯಸ್ಥ ತಂದೇನೂ ತಪ್ಪಿಲ್ಲ ಅಂತ ತೋರಿಸ್ಕೊಳಕ್ ಹೊರಟಿದೆ. ನಡೆಯನ್ನ ಕಾಪಿ ಮಾಡ್ತಾ ಇದೆ ಪಾಕಿಸ್ತಾನ. ಒಂದು ಸ್ವತಂತ್ರ ರಾಜತಾಂತ್ರಿಕ ನೀತಿಯನ್ನ ರೂಪಿಸಿಕೊಳ್ಳಕ್ಕಾಗದೇ ಇರುವಂತಹ ದೇಶ ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೊರಟುಬಿಡ್ತಾರೆ. ಎಂಥ ವ್ಯಂಗ್ಯ ನೋಡಿ ಈ ದೇಶದ ಪರಿಸ್ಥಿತಿ. ವಿದೇಶಗಳಿಗೆ ನಿಯೋಗವನ್ನ ಕಳಿಸೋದಕ್ಕೆ ಈಗ ಭಾರತ ಏನು 7 ಜನರ ನಿಯೋಗವನ್ನ ವಿದೇಶಗಳಿಗೆ ಕಳಿಸ್ತಾ ಇದೆ, ಅದೇ ರೀತಿಯಲ್ಲಿ ತಾವು ಕೂಡ 7 ಜನರ ನಿಯೋಗ ಕಳಿಸೋದಕ್ಕೆ ಹೊರಟಿದೆ ಪಾಕಿಸ್ತಾನ. ಸೇನೆಯ ದಾಳಿಗೆ ಆಲ್ರೆಡಿ ಸೋತು ಸುಣ್ಣವಾಗಿರೋ ಶತ್ರು ರಾಷ್ಟ್ರ ಇದೀಗ ವಿಶ್ವದ ಮುಂದೆ ತಾನು ಸಭ್ಯಸ್ಥ ತಂದೇನೂ ತಪ್ಪಿಲ್ಲ ಅಂತ ತೋರಿಸ್ಕೊಳಕ್ ಹೊರಟಿದೆ. ನಡೆಯನ್ನ ಕಾಪಿ ಮಾಡ್ತಾ ಇದೆ ಪಾಕಿಸ್ತಾನ. ಒಂದು ಸ್ವತಂತ್ರ ರಾಜತಾಂತ್ರಿಕ ನೀತಿಯನ್ನ ರೂಪಿಸಿಕೊಳ್ಳಕ್ಕಾಗದೇ ಇರುವಂತಹ ದೇಶ ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೊರಟುಬಿಡ್ತಾರೆ. ಎಂಥ ವ್ಯಂಗ್ಯ ನೋಡಿ ಈ ದೇಶದ ಪರಿಸ್ಥಿತಿ. ವಿದೇಶಗಳಿಗೆ ನಿಯೋಗವನ್ನ ಕಳಿಸೋದಕ್ಕೆ ಈಗ ಭಾರತ ಏನು 7 ಜನರ ನಿಯೋಗವನ್ನ ವಿದೇಶಗಳಿಗೆ ಕಳಿಸ್ತಾ ಇದೆ, ಅದೇ ರೀತಿಯಲ್ಲಿ ತಾವು ಕೂಡ 7 ಜನರ ನಿಯೋಗ ಕಳಿಸೋದಕ್ಕೆ ಹೊರಟಿದೆ ಪಾಕಿಸ್ತಾನ. ಸೇನೆಯ ದಾಳಿಗೆ ಆಲ್ರೆಡಿ ಸೋತು ಸುಣ್ಣವಾಗಿರೋ ಶತ್ರು ರಾಷ್ಟ್ರ ಇದೀಗ ವಿಶ್ವದ ಮುಂದೆ ತಾನು ಸಭ್ಯಸ್ಥ ತಂದೇನೂ ತಪ್ಪಿಲ್ಲ ಅಂತ ತೋರಿಸ್ಕೊಳಕ್ ಹೊರಟಿದೆ. ನಡೆಯನ್ನ ಕಾಪಿ ಮಾಡ್ತಾ ಇದೆ ಪಾಕಿಸ್ತಾನ. ಒಂದು ಸ್ವತಂತ್ರ ರಾಜತಾಂತ್ರಿಕ ನೀತಿಯನ್ನ ರೂಪಿಸಿಕೊಳ್ಳಕ್ಕಾಗದೇ ಇರುವಂತಹ ದೇಶ ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೊರಟುಬಿಡ್ತಾರೆ. ಎಂಥ ವ್ಯಂಗ್ಯ ನೋಡಿ ಈ ದೇಶದ ಪರಿಸ್ಥಿತಿ. ವಿದೇಶಗಳಿಗೆ ನಿಯೋಗವನ್ನ ಕಳಿಸೋದಕ್ಕೆ ಈಗ ಭಾರತ ಏನು 7 ಜನರ ನಿಯೋಗವನ್ನ ವಿದೇಶಗಳಿಗೆ ಕಳಿಸ್ತಾ ಇದೆ, ಅದೇ ರೀತಿಯಲ್ಲಿ ತಾವು ಕೂಡ 7 ಜನರ ನಿಯೋಗ ಕಳಿಸೋದಕ್ಕೆ ಹೊರಟಿದೆ ಪಾಕಿಸ್ತಾನ. ಸೇನೆಯ ದಾಳಿಗೆ ಆಲ್ರೆಡಿ ಸೋತು ಸುಣ್ಣವಾಗಿರೋ ಶತ್ರು ರಾಷ್ಟ್ರ ಇದೀಗ ವಿಶ್ವದ ಮುಂದೆ ತಾನು ಸಭ್ಯಸ್ಥ ತಂದೇನೂ ತಪ್ಪಿಲ್ಲ ಅಂತ ತೋರಿಸ್ಕೊಳಕ್ ಹೊರಟಿದೆ. ನಡೆಯನ್ನ ಕಾಪಿ ಮಾಡ್ತಾ ಇದೆ ಪಾಕಿಸ್ತಾನ. ಒಂದು ಸ್ವತಂತ್ರ ರಾಜತಾಂತ್ರಿಕ ನೀತಿಯನ್ನ ರೂಪಿಸಿಕೊಳ್ಳಕ್ಕಾಗದೇ ಇರುವಂತಹ ದೇಶ ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೊರಟುಬಿಡ್ತಾರೆ. ಎಂಥ ವ್ಯಂಗ್ಯ ನೋಡಿ ಈ ದೇಶದ ಪರಿಸ್ಥಿತಿ. ವಿದೇಶಗಳಿಗೆ ನಿಯೋಗವನ್ನ ಕಳಿಸೋದಕ್ಕೆ ಈಗ ಭಾರತ ಏನು 7 ಜನರ ನಿಯೋಗವನ್ನ ವಿದೇಶಗಳಿಗೆ ಕಳಿಸ್ತಾ ಇದೆ, ಅದೇ ರೀತಿಯಲ್ಲಿ ತಾವು ಕೂಡ 7 ಜನರ ನಿಯೋಗ ಕಳಿಸೋದಕ್ಕೆ ಹೊರಟಿದೆ ಪಾಕಿಸ್ತಾನ. ಸೇನೆಯ ದಾಳಿಗೆ ಆಲ್ರೆಡಿ ಸೋತು ಸುಣ್ಣವಾಗಿರೋ ಶತ್ರು ರಾಷ್ಟ್ರ ಇದೀಗ ವಿಶ್ವದ ಮುಂದೆ ತಾನು ಸಭ್ಯಸ್ಥ ತಂದೇನೂ ತಪ್ಪಿಲ್ಲ ಅಂತ ತೋರಿಸ್ಕೊಳಕ್ ಹೊರಟಿದೆ.